ಈಗಾಗಲೇ ನಾವು ಶಿವಮೊಗ್ಗದ ಇಲ್ಲಿ ನಾರಾಯಣಪುರ ಕೆರೆ ಹತ್ರ ಬಂದಿದ್ದೇವೆ. ಆ ದೇಹ ಹುಡುಕಾಡಲಿಕ್ಕೆ ಎಲ್ಲರ ಆಶೀರ್ವಾದ ಇರಲಿ, ಆದಷ್ಟು ಬೇಗ ದೇಹ ಸಿಗಲಿ. ಬೆಳಗ್ಗೆ 5:30 ಗಂಟೆ. ಎಲ್ರಿಗೂ ನಮಸ್ಕಾರ. ಇನ್ನು ಒಂದೂವರೆ ದಿವಸ ಆಯಿತು. ಅವು ಆಕಸ್ಮಿಕವಾಗಿ ಕಾಲ್ಜಾರಿ ಬಿದ್ದು ಮೃತಪಟ್ಟಿದ್ದಾರೆ. ಆ ದೇಹ ಸಿಕ್ಕಿಲ್ಲ. ಈಗ ನಾವು ಇಲ್ಲಿ ಬಂದಿದ್ದೇವೆ. ಈಗ ಬಂದಾಗ ಆ ದೇಹ ಕಟ್ಟಿಟ್ಟಿದ್ದೇವೆ. ಈಗ ತೆಗಿಬೇಕು. ಈಗ ಅವರ ಮನೆಯವರೆಲ್ಲ ಇದ್ದಾರೆ. ಈಗ ಸರ್, ಏನಾಗಿದೆ? ಇದು ಮೊನ್ನೆ ದಿನ ಮಧ್ಯಾಹ್ನ 3 ಗಂಟೆಗೆ ಮನೆ ಬಿಟ್ಟು ಈ ಕಡೆ ಬಂದವರು ಅಕಸ್ಮಾತಾಗಿ ಯಾರೋ ಒಬ್ಬರು ನೋಡಿದಾಗ ನೀರಲ್ಲಿ ಇದ್ರು ಅಂತ ಗೊತ್ತಾಗಿದೆ. ನಿನ್ನೆ ಇಡೀ ದಿನ ನಾವು ಶಿವಮೊಗ್ಗ ನಮ್ಮ ಫೈರ್ ಇಂಜಿನ್ ಆಫೀಸು ಇವರಿಗೆ ಪೊಲೀಸ್ನವರಿಗೆಲ್ಲ ಇನ್ಫಾರ್ಮೇಷನ್ ಮಾಡಿದ್ಮೇಲೆ ನಿನ್ನೆ ಇಡೀ ದಿನ ಇದನ್ನು ಹುಡುಕೋ ಕೆಲಸ ಮಾಡಿದ್ವಿ. ನಿನ್ನೆ ಸಾಯಂಕಾಲ 6 ಗಂಟೆ ಆದರೂ ಅದು ಶವ ಪತ್ತೆ ಆಗಲಿಲ್ಲ. ಅದರಲ್ಲಿ ಒಂದು ಏನಪ್ಪ ಅಂದರೆ ಅವರು ಇದನ್ನು ಕಾರ್ಯಾಚರಣೆ ಮಾಡ್ಬೇಕಾದ್ರೆ ಅವ್ರದ್ದೇ ಒಂದು ಪಂಚೆ ಹೊರಗೆ ಬಂತು. ಆ ಪಂಚೆಯಿಂದ ನಮಗೆ ಕನ್ಫರ್ಮ್ ಆಯಿತು, ಇಲ್ಲ ಇಲ್ಲಿ ಶವ ಇರಬಹುದು ಹಾಗೆ ಅಂಥೇಳಿ ಕನ್ಫರ್ಮ್ ಆಯಿತು. ಕೊನೆಗೆ ಕೆಲವರೆಲ್ಲ ಅಭಿಪ್ರಾಯ ಕೇಳಿದ್ವಿ ನಾವು. ಇದು ಅಲ್ಲಿ ರೈತರು ಕೆಲವು ಮಣ್ಣನ್ನು ಹೊಡಿಬೇಕಾದ್ರೆ ಮಾಡಿರೋ ಗುಂಡಿಯಲ್ಲಿ ಶವ ಏನಾದ್ರು ಇದ್ಬಿಟ್ರೆ ಅದು ಹೇಳೋದು ಕನಿಷ್ಠ 3 ದಿನ 4 ದಿನ ಆಗಿಬಿಡ್ತದೆ. ಹಾಗಾಗಿ ಇದನ್ನು ಯಾರು ಒಬ್ಬರು ಒಳ್ಳೆ ಇದನ್ನು ಮಾಡೋರಿಗೆ, ತೆಗೆಯುವಂಥವರಿಗೆ, ಪ್ರಖ್ಯಾತಿ ಪಡೆದವ್ರಿಗೆ ಕರಿಬೇಕು ಅಂತ ಕೆಲವು ನಮ್ಮ ಇಲ್ಲಿಯ ಹುಡುಗರೆಲ್ಲರೂ ಈಶ್ವರ್ ಮಲ್ಪೆ ಅವರ ನಂಬರನ್ನು ತೊಗೊಂಡು ಅವರನ್ನು ಕರೆ ಮಾಡೋಣ ಅಂಥೇಳಿ ತಕ್ಷಣಕ್ಕೆ ನಾವು ಇದನ್ನು ಮಾಡಿದ್ವಿ. ಅವರಿಗೆ ಕರೆ ಕೊಟ್ಟ ಕ್ಷಣದಿಂದಲೇ ಅವರು ಇಲ್ಲಿಂದ ವಿಡಿಯೋ, ಫೋಟೋಸು, ಲೊಕೇಶನನ್ನು ಕಳಿಸಿ ಅಂದರು. ಕಳಿಸಿದ್ವಿ. ಈಗಾಗಲೇ ಬೆಳಗಿನ ಜಾವ 6 ಗಂಟೆಗೆ ನಾವು ಈಗ ಮಾತಾಡ್ತಾ ಇರೋದು. ಅವರು ಬೆಳಿಗ್ಗೆ 4 ಗಂಟೆಗೆ ಬಂದು ಬಾಡಿನ ಶೋಧನೆ ಮಾಡಿ ನಂತರ ನಮ್ಮನ್ನು ನಿಮ್ಮ ಬಾಡಿ ಸಿಕ್ಕಿದೆ ಬನ್ನಿ ಅಂತ ಕರೆದ್ರು. ಖಂಡಿತವಾಗ್ಲೂ ಅವರ ಈ ಕಾರ್ಯಕ್ಕೆ ಶ್ಲಾಘನೆಯನ್ನು ಹೇಳಬೇಕಾಗಿದೆ. ಈಗ ಇನ್ನೇನು ಊರಿನವರೆಲ್ಲ ಗ್ರಾಮಸ್ಥರು ಬರೋವಂಥ ಸಿಚುವೇಶನ್ ಇದೆ. ಈಗಾಗಲೇ ಅವರು ಶವವನ್ನು ಶೋಧನೆ ಮಾಡಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅದನ್ನು ತೆಗೆಯುವಂಥ ಕೆಲಸ ಮಾಡ್ತೀವಿ. ಹಾಗಾಗಿ ನಮ್ಮೆಲ್ಲರ ಪರವಾಗಿ ಈಶ್ವರ್ ಅವರಿಗೆ ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತೇವೆ. ಎಲ್ಲ ನಿಮ್ಮ ಆಶೀರ್ವಾದ, ಈ ಗ್ರಾಮದೇವರ ಒಂದು ಆಶೀರ್ವಾದ ಬಂದಾಗ, ಈ ಗ್ರಾಮದೇವರು ಇಲ್ಲಿ ಗ್ರಾಮದೇವರ ಹೆಸರು ಇಲ್ಲಿ ಆಂಜನೇಯ ಸ್ವಾಮಿ ದೇವರ ಒಂದು ಆಶೀರ್ವಾದ ಇರ್ಬೋದು. ಯಾಕೆಂದ್ರೆ ನಮಗೆ ಒಂದು ಲೊಕೇಶನ್ ಮತ್ತೆ ಕರೆಕ್ಟಾಗಿ ಆ ಜಾಗ ಗೊತ್ತಾದ್ರೆ ಆ ಜಾಗದಲ್ಲಿ ಮುಳುಗಿದ್ದೀವಿ. ಯಾಕೆಂದ್ರೆ ನಮಗೆ ಹೋದಾಗ ತಕ್ಷಣ ಕೆಲಸ ಆಗಬೇಕು. ಯಾಕೆಂದ್ರೆ ಟೈಮ್ ನಮಗೆ ಕಾಲ್ ಬರ್ತಾ ಇರ್ತದೆ. ಆದಷ್ಟು ಬೇಗ ಮುಳುಗಿ ಆ ದೇಹವನ್ನು ತೆಗೆದು, ಇಂಥ ದೇಹಗಳನ್ನು ಮೊನ್ನೆ ಚನ್ನರಾಯಪಟ್ಟಣದಲ್ಲೂ ಸಹ ಹಾಗೆ ಹೋದಾಗ ರಾತ್ರಿ 3:30 ಗಂಟೆಗೆ ಸಹ ಅಲ್ಲಿ ತೆಗೆದು ಬಂದಿದ್ದೇವೆ. ಇದೇ ರೀತಿ ಎಲ್ರಿಗೂ ಹೇಳೋದಿಷ್ಟೇ, ಆದಷ್ಟು ಎಲ್ಲರೂ ಸಹ ಸುರಕ್ಷಿತವಾಗಿರಿ. ಮೋಜು ಮಸ್ತಿಗಂತ ಹೇಳಿ ತಮ್ಮ ಅಮೂಲ್ಯವಾದ ಜೀವಿತಗಳು ಇದು ಇವತ್ತು ಆಕಸ್ಮಿಕವಾಗಿ ಬಿದ್ದಿರ್ಬೋದು ಅವರು. ಅದೇ ರೀತಿ ಸೆಲ್ಫಿ, ರೀಲ್ಸ್ ಅಂತ ಯಾರು ಸಹ ತಮ್ಮ ಅಮೂಲ್ಯವಾದ ಪ್ರಾಣ ತಗೊಳ್ಬೇಡಿ. ಯಾಕೆಂದರೆ ಇವತ್ತು ಒಂದು ಜೀವ ಹೋದರೆ ಮತ್ತೊಂದು ಸಲ ಕೊಡಲಿಕ್ಕಾಗಲ್ಲ. ನಾನು ಇಷ್ಟೇ ಹೇಳೋದು, ಇವತ್ತು ಮೃತಪಟ್ಟಿರುವ ಅವರ ಕುಟುಂಬದವರಿಗೆ ಆ ದೇವರು ದುಃಖ ಸಹಿಸಿಕೊಳ್ಳೋ ಶಕ್ತಿ ಆ ಪರಮಾತ್ಮನ ಕೊಡಲಿ ಅಂತ ಆ ಜೀವಕ್ಕೆ ನಾವು ಅಷ್ಟೇ ಕೇಳಲಿಕ್ಕೆ ಇದು ಮಾಡ್ತೇವೆ ಅಷ್ಟೇ. ಆದಷ್ಟು ಎಲ್ಲರೂ ಸಹ ಸುರಕ್ಷಿತವಾಗಿರಿ. ನೀರ ಕಡೆ ಇಂಥ ನೀರಿಗೆ ಎಮ್ಮೆ ಮೇಯಿಸಲಿಕ್ಕೆ ಅಥವಾ ಈಜಾಡಲಿಕ್ಕೆಲ್ಲ ಯಾರು ಸಹ ಹೋಗಬೇಡಿ. ಮೀನು ಇಡ್ಲಿಕ್ಕೆ ಹೋದವರು ಸಹ ಲೈಫ್ ಜಾಕೆಟನ್ನು ಬಳಸಿ ಅಂತ ಎಲ್ರಿಗೂ ನಾನು ಕೈ ಮುಗಿದು ಕೇಳ್ತಿದ್ದೀನಿ. ಅಕ್ಕಲ್ಕ
11 ಗಂಟೆ ಬಂದಿರೋದನ್ನ 6 ಗಂಟೆ ತಗೊಂಡು ಪ್ರಯತ್ನ ಪಟ್ಟರು ಯಾವುದು ಸಾಧ್ಯ ಆಗಲಿಲ್ಲ. ಇವತ್ತು ಮಲ್ಪೆದಿಂದ ಈಶ್ವರ್ ಖಂಡ್ರೆ ಬಂದ್ಬಿಟ್ಟು ಈಶ್ವರ್ ಮಲ್ಪೆ ಅಂತ ಬಂದ್ಬಿಟ್ಟು ಇವತ್ತಿನ ದಿವಸ ಬಂದು ಬಾಡಿ ಬೆಳಗಿನ ಜಾವ ಬಂದು ಬಾಡಿ ತೆಗೆದು ನಮಗೆ ಕೊಟ್ಟಿದ್ದೀರಲ್ಲ, ನಿಜವಾಗ್ಲೂ ಬಾಡಿ ಬರ್ತಿರ್ಲಿಲ್ಲ. ಕೆಸರಲ್ಲಿ ಸಿಕ್ಕಾಕೊಂಡಿರುವಂತ ಬಾಡಿನ ಇವತ್ತು ತೆಗ್ದಿದ್ದಾರೆ ಅಂದ್ರೆ ನಮ್ಮ ಇಡೀ ಊರಿಂದ ಗ್ರಾಮದಿಂದ ನಿಮಗೆ ಧನ್ಯವಾದ ಅರ್ಪಿಸ್ಬೇಕಾಗತ್ತೆ.